ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇಲ್ಲಿ ನೋಡ್ಬೋದು ರೀ, ನಾನಿಲ್ಲಿ ಒಂದು ಬೌಲಲ್ಲಿ ಇದು ಜೋಳದ ಹಿಟ್ಟಿದೆ ರೀ. ಈ ಒಂದು ಜೋಳದ ಹಿಟ್ಟಲ್ಲಿ ಇವತ್ತು ಪರೋಟ ಮಾಡಮ್ರಿ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆದದ್ದು, ಹೆಲ್ದಿ ಆದಂಥ ಪರೋಟ ಮಾಡಮ್ರಿ. ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನನ್ನು ಒತ್ತಿ. ಈಗ ನಾನಿಲ್ಲಿ ಒಂದು ಕಪ್ನಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಇವಾಗ ನಾನು ನೋಡ್ರಿ ಇಲ್ಲಿ ಒಂದು 1/4 ಕಪ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಇದಕ್ಕೆ ನಾನು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ ನೋಡ್ಬೋದು ರೀ, ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನು ಅರಿಶಿನವನ್ನು ಹಾಕ್ತಾಯಿದ್ದೀನಿ ರೀ. ಇದು ತುಂಬ ಈಸಿ, ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ ರೀ, ಲಂಚಿಗೂ ಆಗುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಇಲ್ಲಿ ನೋಡ್ಬೋದು ರೀ, ಸ್ವಲ್ಪನೇ ನಾನು 1 ಇಂಚಿನಷ್ಟು ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮಲ್ಲಿ ಕಟ್ ಮಾಡೋದು ಆಗಲ್ಲ ಅಂತಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕೋಬೋದು. ಇದು ಬೆಳ್ಳುಳ್ಳಿ ಸಣ್ಣಕ್ಕೆ ಕಟ್ ಮಾಡಿ ಒಂದು 5 ಎಸಳು ಬೆಳ್ಳುಳ್ಳಿಯನ್ನು ಹಾಕೊತಾ ಇದ್ದೀನಿ ರೀ. ಇದು ಟೇಸ್ಟು ಚೆನ್ನಾಗಿ ಬರುತ್ತೆ. ಮತ್ತು ನೋಡ್ಬೋದು ರೀ, ಸಣ್ಣಕ್ಕೆ ಒಂದು 2 ಮೆಣಸಿನ್ಕಾಯನ್ನ ಕಟ್ ಮಾಡಿ ಇಟ್ಕೊಂಡಿನಿ. ನೀವು ಬೇಕಿದ್ರೆ ಪೇಸ್ಟ್ ಮಾಡಿನೂ ಹಾಕೋಬೋದು, ಅದನ್ನು ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ನೋಡ್ಬೋದು ರೀ, ನಾನು ಸ್ವಲ್ಪ ಅಂದರೆ ಎಳ್ಳು, ಇವಾಗ ನೋಡಿರಿ 1.5 ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಹಾಕೋತಾ ಇದ್ದೀನಿ ರೀ. ನಾವು ಈ ಜೋಳದ ರೊಟ್ಟಿಗೆ ಎಳ್ಳು ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ರೀ. ಮತ್ತು ಇವಾಗ ಸ್ವಲ್ಪನೇ ನೋಡಿರಿ, ಒಂದು ಮುಷ್ಟಿಯಷ್ಟು ಕ್ಯಾಪ್ಸಿಕಮ್ಮು ಈ ಥರ ಸಣ್ಣ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದು ಕ್ಯಾಪ್ಸಿಕಮ್ನ ಇದ್ರ ಒಟ್ಟಿಗೆ ಚೆನ್ನಾಗಿ ನಾವು ಕಲಸೋಣ. ಇವಾಗ ಎಲ್ಲ ಹಾಕಿ ಕಲಸಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ರೀ. ಇಲ್ಲಿ ನೋಡಿರಿ, ನಾನು ಮೊಸರನ್ನ ಇಟ್ಕೊಂಡಿದ್ದೀನಿ ರೀ, ಒಂದು ಬೌಲ್ನಷ್ಟು. ಬೇಕಾದರೆ ಮತ್ತೆ ನಾವು ನೀರದು ಹಾಕ್ಕೋಬೋದು ರೀ. ನೋಡಿ ಕಲಿಸ್ಕೋಬೇಕು ರೀ ಒಂದು ಸ್ವಲ್ಪ, ಯಾಕಂದರೆ ಒಟ್ಟಿಗೆ ನೀರು ಹಾಕಿದ್ರೆ ಅದು ಮತ್ತೆ ಅದೇ ಹಿಟ್ಟು ಹಾಕೋದಾಗುತ್ತೆ. ಈಗ ಅಳತೆಯಲ್ಲಿ ಯಾವಾಗ ಮಾಡ್ತೀವಿ ನೋಡಿರಿ, ಈ ಒಂದು ಹಿಟ್ಟೇನು 1 ಕಪ್ ತೊಗೊಂಡಿದ್ದೀನಿ ನೋಡಿರಿ, ಮತ್ತು 1/4 ಕಪ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿರಿ. 1 ಕಪ್ನಲ್ಲಿ ನಾನು ಮೊಸರು ತೊಗೊಂಡಿದ್ದೀನಿ. ಯಾವ್ದು ನಾವು ಅಳತೆ ಮಾಡಿ ತೊಗೊಂಡಿದ್ದೇವೆ ನೋಡಿರಿ, ಅದೇನೇ ಅಳತೆ ಒಳಗೆ ನಾನು ಮೊಸರನ್ನು ತೊಗೊಂಡಿದ್ದೀನಿ. ಸ್ವಲ್ಪ ನೀವು ಬೇಕಿದ್ರೆ ಮೇಲೆ ನೀರು ಹಾಕೋಬೋದು. ನಮ್ಮಲ್ಲಿ ಮೊಸರು ಅವೈಲೇಬಲ್ ಇಲ್ಲ ಅಂತಂದರೆ ಮಜ್ಜಿಗೆ ಥರ ಮಾಡಿ, ನೀವು ಮಜ್ಜಿಗೆ ಸಿಗುತ್ತೆ ನೋಡಿರಿ ಪ್ಯಾಕೆಟಲ್ಲಿ, ಆ ಥರ ಮಜ್ಜಿಗೆ ಹಾಕ್ಕೊಂಡ್ರೂ ಚೆನ್ನಾಗಾಗುತ್ತೆ. ಇವಾಗ ನಮ್ಮದೇ ಸ್ವಲ್ಪ ನೀರು ಬೇಕಾಗುತ್ತೆ. ಇವಾಗ ನಮ್ಮದು ಸ್ವಲ್ಪ ಹಿಟ್ಟು ಗಟ್ಟಿಗೆ ಆಗಿದೆ ನೋಡಿರಿ. ಈ ಟೈಮ್ನಲ್ಲೇ ನಾವು ಇನ್ನೊಂದು ಸ್ವಲ್ಪ ನೀರನ್ನು ಸಹ ಸೇರಿಸೋಣ. ಮತ್ತು ಇದಕ್ಕೆ ನೋಡಿರಿ, ನಾನಿಲ್ಲಿ ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದು 1 ಕಟ್ಟು ನಾನು ಪಾಲಕ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ ರೀ. ಇದಕ್ಕೆ ಒಟ್ಟಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮತ್ತು ಒಂದು ಸ್ವಲ್ಪ ಸಣ್ಣಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ ರೀ. ಇದನ್ನು ಸಹ ಹಾಕೋಣ, ಯಾಕಂದರೆ ಇದರೊಳಗೆ ಈಗ ಪಾಲಕ್ ಸೊಪ್ಪು ನೀರು ಬಿಟ್ಕೊಳ್ಳುತ್ತೆ ನೋಡಿರಿ. ಹಾಗಾಗಿ ನಾವು ಇದನ್ನು ಇವಾಗ ನಮ್ಮದು ಗಟ್ಟಿ ಇದೆ ರೀ. ನಾನೊಂದು ಅರ್ಧ ಕಪ್ ನೀರನ್ನು ತೊಗೊಂಡಿದ್ದೆ, ಅಂದ್ರೆ ನಮಗೆ 1.5 ಕಪ್ ನೀರು ಬೇಕಾಗತ್ತೆ ರೀ ನಮಗಿದು ಹಿಟ್ಟು ಚೆನ್ನಾಗಿ ಕಲಿಸ್ಬೇಕಂದ್ರೆ. ಮತ್ತು ಬೇಕಿದ್ರೆ ಮೇಲೆ ಬೇಕಾದ್ರೂ ಸಹ ನೀವು ಹಾಕೋಬೋದು. ಇವಾಗ ನಮ್ಮದು ಹಿಟ್ಟು ಕರೆಕ್ಟಾಗಿ ಹದ ಆಗಿದೆ ನೋಡಿರಿ. ಈಗ ನಾವು ರೊಟ್ಟಿ ತಟ್ತೀವಿ ನೋಡಿರಿ, ಈಗ ಲಟ್ಟಿಸ್ತೀವಲ್ಲ, ಅದಕ್ಕಿಂತಲೂ ಸ್ವಲ್ಪನೇ ಲೂಸ್ ಇರಬೇಕು ರೀ. ನೋಡ್ಬೋದು ನಮ್ಮದು ಈ ಥರ. ನಾನು ಇವಾಗ ಹಸಿದೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ಸಹ ಹಾಕ್ಕೋಬೋದು ರೀ. ಎಲ್ಲ ಈಗೇನು ಹಾಕಿದ್ದೀನಿ ನೋಡಿರಿ, ಪಾಲಕ್ ಸೊಪ್ಪು ಮತ್ತು ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಇವು ಬೇಕಿದ್ರೆ ನೀವು ಸ್ವಲ್ಪ ಈರುಳ್ಳಿ ಹಾಕೋದಿದ್ರೂ ಹಾಕ್ಬೋದು, ನಿಮ್ಮ ಇಷ್ಟ. ಇವಾಗ ನಮ್ಮದು ಹಿಟ್ಟು ಸರಿಯಾಗಿದೆ. ಇವಾಗ ನಾನಿಲ್ಲಿ ತವಾನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ ರೀ. ಸ್ವಲ್ಪ ಲೈಟಾಗಿ ಬಿಸಿ ಆಗಿದೆ. ನಾನಿದು ಈ ಆಯಿಲ್ ಪೇಪರ್ ಬರುತ್ತೆ ನೋಡಿರಿ, ಈ ಆಯಿಲ್ ಪೇಪರನ್ನು ತೊಗೊಂಡಿದ್ದೇನೆ. ನೀವು ಬೇಕಿದ್ರೆ ಪ್ರೆಸ್ಸಿಂಗ್ ಮೆಷಿನ್ ಇದ್ದರೆ ಪ್ರೆಸ್ ಮಾಡ್ಬೋದು. ನಾನಿದು ಬೇಗ ಆಗುತ್ತೆ ಅಂತ ಹೇಳ್ಕಸಿ, ಈಗ ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ಬೇಗ ಆಗಬೇಕು ನೋಡಿರಿ. ಹಾಗಾಗಿ ನಾನು ಇದನ್ನು ಈ ಥರನೇ ತೊಗೋತೀನಿ ರೀ. ಅಂದರೆ ತುಂಬ ಗಟ್ಟಿನೂ ಇಲ್ಲ, ತುಂಬ ಲೂಸ್ನೂ ಇಲ್ಲ, ಮೀಡಿಯಮ್ ಆಗಿ ನೋಡ್ಬೋದು. ತುಂಬ ಬೇಗ ಆಗುವಂಥದ್ದು, ನಿಮಗೆ ಏನಿಲ್ಲ ಅಂದರೆ ಒಂದು 10 ಮಿನಿಟ್ಸ್ನಲ್ಲಿ ತುಂಬ ಹೆಲ್ದಿ ಆದಂಥದ್ದು ರೀ ಇದು. ಇವಾಗ ನೋಡ್ಬೋದು ರೀ, ನಮ್ಮದು ಎಳ್ಳು ಸ್ವಲ್ಪ ಕಡಿಮೆ ಆಗಿತ್ತಂದರೆ ಈ ಥರನೇ ನಾವು ಮೇಲೆ ಹಾಕೊಂಡ್ಕಸಂದ್ರೆ ಸ್ಪ್ರೆಡ್ ಮಾಡ್ಕೋಬೇಕು ರೀ. ಅಂದರೆ ಮಕ್ಕಳು ತಿಲ್ಲಿ, ದೊಡ್ಡವ್ರು ತಿಲ್ಲಿ, ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ನೋಡಿರಿ. ಹಾಗಾಗಿ ಇದನ್ನು ಈ ಥರನೇ ಇವಾಗ ನೋಡ್ಬೋದು ರೀ. ನಾನು ಇನ್ನೊಂದು ಸಹ ಮಾಡತ್ತೀನಿ. ಇದಕ್ಕೆ ನೋಡಿರಿ, ಕೆಳಗಡೆ ನಮ್ಮದು ಅಂದರೆ ಎಳ್ಳು ಬಂದಿಲ್ಲ ರೀ. ಹಂಗಾಕಿಸಂದ್ರೆ ಈಗ ಕೆಳಗಡೆನೂ ಸಹ ಹಚ್ತಾ ಇದ್ದೀನಿ ರೀ. ಇದು ಮೇಲ್ಗಡೆ ನಾವು ಹಾಕಂದ್ರೆ ಬರುತ್ತೆ, ಕೆಳಗಡೆನೇ ಬರಲ್ಲ ನೋಡಿರಿ. ಈ ಥರನೇ ಸ್ವಲ್ಪ ರೌಂಡ್ ಶೇಪ್ ಬರಬೇಕಂತಂದರೆ ಈ ಥರ ತಟ್ಕೊಂಡ್ರೆ ಸಾಕು. ಇವಾಗ ನಾನು ಇದನ್ನು ತೆಗಿತಾ ಇದ್ದೀನಿ ರೀ. ಅಂದರೆ ನಮ್ದು ಇದು ಆಗಿದೆ ನೋಡ್ಬೋದು.
ಇವಾಗ ನಮ್ಮದು ಇದು ನಾನು ಸ್ವಲ್ಪ ಸಣ್ಣ ಸೈಜ್ನಲ್ಲೇ ಮಾಡಿದ್ದೀನಿ ರೀ. ಇದು ನಾನು ಎಳ್ಳನ್ನು ಇದೇ ಥರನೇ ಹಾಕ್ಕೋತಾ ಇದ್ದೇನೆ. ಇವಾಗ ನಮ್ಮದಿದು ರೆಡಿ ಆಗಿದೆ ರೀ. ನಾವು ಇದನ್ನು ತೆಗೆದು ಹಾಕ್ಕೊಳ್ಳೋಣ. ತುಂಬ ಬೇಗ ಆಗುತ್ತೆ, ನೋಡ್ಬೋದು ರೀ. ನಮ್ಮದು ಇವಾಗ ರೆಡಿ ಆಗಿದೆ ನೋಡ್ರಿ, ಚೆನ್ನಾಗಿ ಬೆಂದಿದೆ, ಅಂದರೆ ಗರಿ ಗರಿ ಆಗಿ ಬಾಗಿದೆ ನೋಡ್ಬೋದು. ಇವಾಗ ನೋಡ್ಬೋದು ರೀ, ನಮ್ಮದು ಹಿಂದಿನ ಸೈಡು ಇದನ್ನು ಸಹ ಚೆನ್ನಾಗಿ ಬೆಂದಿದೆ. ನೀವು ಎರಡು ಸೈಡು ಆಯಿಲ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ನಾನು ಆಯಿಲ್ ಕಮ್ಮಿ ಯೂಸ್ ಮಾಡಿದ್ದೀನಿ ರೀ, ಹಾಗಾಗಿ ಈ ಥರ ಬಂದಿದೆ ನೋಡ್ಬೋದು. ಇವಾಗ ನಾನು ಸೆಕೆಂಡ್ ಟೈಮ್ ಮಾಡ್ಕೊಂಡಿದ್ದೆ ನೋಡಿರಿ, ಅದನ್ನು ಸಹ ಈ ಥರನೇ ತೆಗಿತಾ ಇದ್ದೀನಿ ರೀ. ತೆಳು ಮಾಡ್ಕೊಂಡ್ರೂ ಬರುತ್ತೆ. ಸ್ವಲ್ಪ ನಾವು ಕ್ಯಾಪ್ಸಿಕಮ್ ಹಾಕಿದ್ದೇವೆ ನೋಡಿರಿ, ಹಾಗಾಗಿ ಸ್ವಲ್ಪ ದಪ್ಪ ಇರುತ್ತೆ. ನೀವು ಅದೆಲ್ಲ ಸ್ಕಿಪ್ ಮಾಡಿದ್ರೆ ನಿಮಗೆ ತೆಳುವಾಗಿ ಬರುತ್ತೆ ನೋಡ್ಬೋದು. ನಮ್ಮದು ಇದು ಎರಡನೇ ಸೆಕೆಂಡ್ ಟೈಮ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಸುತ್ತ ಬಿಟ್ಟು 1.5 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸಿದ್ರೆ ಸಾಕು. ನೋಡ್ಬೋದು ರೀ, ನಮ್ಮದು ರೊಟ್ಟಿ ನಾವು ಸ್ವಲ್ಪನೇ ತೊಗೊಂಡಿದ್ದೇವೆ ನೋಡಿರಿ, ಈ ಥರನೇ. ಇವು ಒಂದೊಂದು ಎಳ್ಳು ಹಚ್ಚಲಾರ್ದ್ರಿ, ಅಂದರೆ ಒಳಗಡೆ ಎಳ್ಳು ಹಾಕಿದ್ನ ಅದಕ್ಕೆ ಬಿಟ್ಟಿದ್ದೀನಿ. ಒಂದೊಂದು ಎಳ್ಳು ಹಚ್ಚಿ ಮಾಡಿದ್ದೀನಿ, ಇಲ್ಲಿ ನೋಡ್ಬೋದು ರೀ. ಮತ್ತು ತುಂಬ ದಪ್ಪನೂ ಬರೋದಿಲ್ಲ, ನೋಡ್ಬೋದು ರೀ, ತುಂಬ ತೆಳು ಇರ್ತದೆ. ಈ ಥರ ನೀವು ಓಪನ್ ಮಾಡಿದಾಗ ಇದು ತುಂಬಾ ದಪ್ಪ ಇಲ್ಲ, ತುಂಬ ಬೇಗ ಆಗುವಂಥದ್ದು ಹೆಲ್ದಿ ಫುಡ್ಡು. BP ಶುಗರ್ ಇದ್ದವರಿಗೆ ಮತ್ತು ವೇಟ್ ಲಾಸ್ ಮಾಡೋರಿಗೆ ತುಂಬ ಆರೋಗ್ಯಕರವಾಗಿರುತ್ತೆ. ನೋಡಿ, ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.